ನೋಡಿ, ಮೊನ್ನೆ ತಾನೇ ಅಮೀನ್ ಮುಕ್ತಾರ್ ಅವ್ರ ಮೇಲೆ ಕಂಪ್ಲೇಂಟ್ನು ಕೊಟ್ಟಿದ್ದೆವು, ಮತ್ತೆ ಪ್ರೆಸ್ ಕ್ಲಬ್ ನಲ್ಲಿ ಪ್ರೆಸ್ ಮೀಟ್ನು ಮಾಡಿದ್ದೆವು. ಪ್ರಾಪರ್ ನಮ್ಮ ಹತ್ರ ದಾಖಲೆಗಳು ಇವತ್ತು ಸಿಕ್ಕಿದೆ. ಇವತ್ತು ಅಮೀನ್ ಮುಕ್ತಾರ್ ವಿರುದ್ಧ ನಾನು ಹಲವಾರು ಸೋಷಿಯಲ್ ಮೀಡಿಯಾದಾಗ, ಪ್ರಿಂಟ್ ಮೀಡಿಯಾದಾಗ, ಮಾಧ್ಯಮದಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟಿದೆ. ಇವತ್ತಿವರೆಗೂ ಅಮೀನ್ ಮುಕ್ತಾರ್ ಮೇಲೆ FIR ಆಗಿಲ್ಲ. ಇವತ್ತು ಲೋಕಾಯುಕ್ತರು ಕ್ಲೀನ್ ಚೀಟ್ ಕೊಟ್ಟಿದಾರ ಅಂತ ಅಮೀನ್ ಮುಕ್ತಾರ್ ನನಗೇನು ಹೇಳ್ತಾನೆ. ಇವತ್ತು ನಾನು ಇನ್ಕ್ವೈರಿ ಮಾಡಿದ ಪ್ರಕಾರ ಇನ್ನವರೆಗೂ ಲೋಕಾಯುಕ್ತರು ಕ್ಲೀನ್ ಚೀಟ್ ಅಮೀನ್ ಮುಕ್ತಾರಿಗೆ ಕೊಟ್ಟಿಲ್ಲ. ಅಮೀನ್ ಮುಕ್ತಾರಿಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ಲಾರ್ದೆ ಅಮೀನ್ ಮುಕ್ತಾರು ಬಳ್ಳಾರಿಲಿಂದ ಗುಲ್ಬರ್ಗಗೆ ಹೊರಗಡೆ ಆಗ್ಬೇಡ್ದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಬರಬೇಡ್ದು. ಯಾಕಂದ್ರೆ ಅವರು ಸರ್ವಿಸ್ನಲ್ಲಿ ಸರ್ಕಾರದಾಗ ಅವ್ರ ಸಂಬಳ ಪಟ್ಟಿದ್ದಕ್ಕಿಂತ ಹೆಚ್ಚಿಗೆ ಆದಾಯ, ಆಸ್ತಿ, ಬೇನಾಮಿ ಪ್ರಾಪರ್ಟೀಸ್ ಅಮೀನ್ ಮುಕ್ತಾರ್ ತೋರಿಸಿದ. ಅದ್ರ ಮೇಲೆ ತನಿಖೆ ನಡೀತಾ ಇದೆ ಲೋಕಾಯುಕ್ತ. ನಾನು ಲೋಕಾಯುಕ್ತ ಸೂಪರಿಂಟೆಂಡೆಂಟ್ ಸಾಹೇಬರಿಗೆ, SP ಸಾಹೇಬರಿಗೆ, ಎಲ್ಲ ACP ಸಾಹೇಬರಿಗೆ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಂಥ ಕರಪ್ಷನ್ ಆಫೀಸರಿಗೆ ಇವರು ಲೋಕಾಯುಕ್ತ ರೇಡ್ ಏನು ಮಾಡಿದಾರಲ್ಲ, ಕಾನೂನು ರೀತಿಯಲ್ಲೇ ಇನ್ನವರೆಗೂ ಇನ್ಕ್ವೈರಿ ನಡೀತಾ ಇದೆ. ಇವತ್ತು ಅಮೀನ್ ಮುಕ್ತಾರ್ ನನಗೆ ಜೀವದ ಬೆದರಿಕೆ ಏನು ಕೊಟ್ಟಿದ್ದ ಹಿಂದೆ ನಾನು ಕಂಪ್ಲೇಂಟ್ ಮಾಡಿದಾಗ, ಇವತ್ತು ಅಮೀನ್ ಮುಕ್ತಾರ್ ಅವ್ರ ಆಸ್ತಿ ನೋಡ್ರಿ, ಬಸವ ಕಲ್ಯಾಣ್ನಲ್ಲಿ ಒಂದು ಮನೆ ಅಮೀನ್ ಮುಕ್ತಾರ್ ಗೌರ್ಮೆಂಟ್ ವ್ಯಾಲಿ ತೋರಿಸ್ತಾನೆ 2 ಲಕ್ಷ. ಅವರು ಮಿಸಸ್ ಹೆಸರು ಮೇಲೆ 40-60 ಪ್ಲಾಟ್ ಹುಸೇನ್ ಗಾರ್ಡನ್ ನಲ್ಲಿ. ಇವತ್ತು ಹುಸೇನ್ ಗಾರ್ಡನ್ ನಲ್ಲಿ ಒಂದೊಂದು ಆಸ್ತಿ ತಗೋಬೇಕಂದ್ರೆ 1-1.5 ಕೋಟಿ ರೂಪಾಯಿ ಬೇಕು. 40-60 ಪ್ಲಾಟ್ ತಗೋಬೇಕಂದ್ರೆ ಅಂತ 3 ಪ್ಲಾಟ್ ಇದೆ 40-60. ಮತ್ತೆ 2009 ನಲ್ಲಿ ಅವ್ರ ವೈಫ್ ಹೆಸರು ಮೇಲೆ ಒಂದು ಮನೆ ಹುಸೇನಿ ಗಾರ್ಡನ್ದಾಗ, ಮತ್ತ ಅವ್ರ ವೈಫ್ ಹೆಸರು ಮೇಲೆ ಸರ್ವೆ ನಂಬರ್ 150/2 3 ಎಕರೆ 33 ಗುಂಟೆ 50 ಲಕ್ಷ ಇದು ಲ್ಯಾಂಡ್, ಇದು ಔರಾದ್ ಬಿ ನಲ್ಲಿ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ 50-70 ಬಡೇಪುರ್ನಲ್ಲಿ 2018 ನಲ್ಲಿ ಆಸ್ತಿ ಖರೀದಿ ಆಗ್ತದೆ, ಇದು ಗೌರ್ಮೆಂಟ್ ವ್ಯಾಲ್ಯೂ 24 ಲಕ್ಷ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಬಡೇಪುರ್ನಲ್ಲಿ 1750 ಸ್ಕ್ವೇರ್ ಫೀಟ್ ಒಂದು ಪ್ಲಾಟ್ 2018 ನಲ್ಲಿ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಅಡಗಿಲ್ ಆರತಿನಲ್ಲಿ ಸರ್ವೆ ನಂಬರ್ 98 8 ಎಕರೆ ಗೌರ್ಮೆಂಟ್ ವ್ಯಾಲ್ಯೂ 16 ಲಕ್ಷ 2020 ನಲ್ಲಿ ಖರೀದಿ ಆಗ್ತದೆ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ 97 ಸರ್ವೆ ನಂಬರ್ 97 10 ಎಕರೆ 21 ಲಕ್ಷ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ತೋರಿಸ್ತಾರೆ. 2020 ನಲ್ಲಿ ಖರೀದಿ ಆಗ್ತದೆ ಇದು. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಸರ್ವೆ ನಂಬರ್ 64/2 2 ಎಕರೆ 37 ಗುಂಟೆ 12 ಲಕ್ಷ ಇದು ವ್ಯಾಲ್ಯೂ ತೋರಿಸ್ತಾರೆ 2020 ನಲ್ಲಿ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಸರ್ವೆ ನಂಬರ್ 147/7 ಔರಾದ್ ಬಿದಾಗ ನೋಡ್ರಿ ಕಂಡಂಗ ಆಸ್ತಿಗಳಿದೆ 2 ಎಕರೆ 11 ಗುಂಟೆ 12 ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂ 2020 ನಲ್ಲಿ ಖರೀದಿ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ 147/13 ಮತ್ತೆ ಔರಾದ್ ಬಿ 1 ಎಕರೆ 17 ಗುಂಟೆ 8 ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂ 2022ದಾಗ ಖರೀದಿ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಸರ್ವೆ ನಂಬರ್ 147/8 ಔರಾದ್ ಬಿ 2 ಎಕರೆ 11 ಗುಂಟೆ 12 ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂ 2022 ನಲ್ಲಿ ಖರೀದಿ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ 147/12 ಸರ್ವೆ ನಂಬರ್ ಔರಾದ್ ಬಿ 1 ಎಕರೆ 16 ಗುಂಟೆ 7.5 ಲಕ್ಷ ಖರೀದಿ ತೋರಿಸ್ತಾರೆ 2022 ನಲ್ಲಿ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ 150/2 ಔರಾದ್ ಬಿ 3 ಎಕರೆ 33 ಗುಂಟೆ 23 ಲಕ್ಷ ಖರೀದಿ
2020ನಾಗ. ಮತ್ತೆ ಅವ್ರ ವೈಫ್ ಹೆಸರು ಮೇಲೆ 72/1 ಹಡಗಿಲ್ ಆರತಿ, ಹಡಗಿಲ್ ನನ್ನ ಕ್ಷೇತ್ರ ದಕ್ಷಿಣ ಮತಕ್ಷೇತ್ರದ್ದು, 5 ಎಕರೆ 32 ಗುಂಟೆ, 26 ಲಕ್ಷ ತೋರಿಸ್ತಾರೆ ಖರೀದಿ ಗೌರ್ಮೆಂಟ್ ವ್ಯಾಲ್ಯೂ 2019ರಲ್ಲಿ. ಟೋಟಲ್ ಆಸ್ತಿ 22 ಆಸ್ತಿ. ಅಮೀನ್ ಮುಕ್ತಾರ್ ಮಾಡಿದ್ದು ಸರ್ವಿಸ್ನಲ್ಲಿ ಸರ್ಕಾರ ದುಡ್ಡು ಲೂಟಿ ಮಾಡಿ, ಕಾಂಟ್ರಾಕ್ಟ್ ಕೆಲಸ ಮಾಡಿ, ಸರ್ಕಾರಿಗೆ ಮೋಸ ಮಾಡಿ, ಇವತ್ತೊಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇಷ್ಟ ಆಸ್ತಿ ಮಾಡ್ತಾರೆ ಅಂದ್ರೆ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ? ಟೋಟಲ್ ವ್ಯಾಲ್ಯೂ 3,86,00,000 ರೂಪಾಯಿ ಇದು ಗೌರ್ಮೆಂಟ್ ವ್ಯಾಲ್ಯೂ. ಪ್ರೈವೇಟ್ ವ್ಯಾಲ್ಯೂ ಬಂದು 50 ಕೋಟಿ ರೂಪಾಯಿ. 50 ಕೋಟಿ ರೂಪಾಯಿ ಪ್ರೈವೇಟ್ ವ್ಯಾಲ್ಯೂ ಈ ಪ್ರಾಪರ್ಟಿದು. ಒಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ 50 ಕೋಟಿ ರೂಪಾಯಿದ ಆಸ್ತಿ ಎಲ್ಲಿಂದ ಮಾಡ್ತಾರೆ? ಇದು ಸರ್ಕಾರಕ್ಕೆ ತೋರಿಸಿದು. ಮತ್ತೆ ಬೇನಾಮಿ ಬೇರೆ, ಇನ್ನ ಪೇಪರ್ ತುಂಬಿದೆ, ಇನ್ನ ಬೇನಾಮಿಗಳು ಇದ್ರಾಗ ಬಹಳಷ್ಟು ಕಾಂಟ್ರಾಕ್ಟರ್ಗಳು ಹೆಸರು ಮೇಲೆ ಆಸ್ತಿ ಇದೆ, ಪೆಟ್ರೋಲ್ ಪಂಪ್ಗಳು ಇದೆ. ಈಗ ಒಂದು ಹಾಸ್ಪಿಟಲ್ ಕಟ್ಟಡ ಏನಾಗ್ತಾ ಇದೆ, ಅದು ವಕ್ ಬೋರ್ಡ್ಲಿಂತ ವಕ್ ಅದಾಲತ್ನಲ್ಲಿ ಅದು ಆಸ್ತಿ ವಕ್ ಬೋರ್ಡಿಗೆ ಕೊಡ್ಬೇಕಂತ ಆದೇಶ ಆಗಿದೆ 2 ತಿಂಗಳಿಂದ. ಇವತ್ತು ಇಲ್ಲಿದ್ದಂತ ವಕ್ ಮಿನಿಸ್ಟರ್ ಅವ್ರು ನಿಧಿ ಮಾಡ್ತಾ ಇದಾರ. ಇಲ್ಲಿ ವಕ್ ಸ್ಟೇಟ್ ಚೇರ್ಮನ್ ನಮ್ಮ ಅಲಿ ಹುಸೇನಿ ಸಾಹೇಬರು ಇದ್ದಾರೆ. ನಾನು ತಮ್ಮ ಚಾನೆಲ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಚೇರ್ಮನ್ ಸಾಹೇಬ್ರಿಗೆ, ಇಂಥ ಆಸ್ತಿ ಮುದ್ಗೋಲ್ ಮಾಡಬೇಕು ವಕ್ ಬೋರ್ಡಿಗೆ. ಇವತ್ತು ವಕ್ ಬಚಾವ್ ಅಂತ ತಾವು ಏನು ಹೋರಾಟ ಮಾಡ್ತಾ ಇದ್ದೀರಿ, ವಕ್ ಪ್ರಾಪರ್ಟಿಗಳು ಯಾರ್ಯಾರು ಲೂಟಿ ಮಾಡಿದ್ದಾರೆ ಆ ಪ್ರಾಪರ್ಟಿಗಳು ಜಪ್ತಿ ಆಗ್ಬೇಕಂತ ಇವತ್ತು ಇಲ್ಲಿದ್ದಂತ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಇಂಥ ಆಫೀಸರ್ ಮಂದಿ ವಕ್ ಲ್ಯಾಂಡ್ಗಳಲ್ಲಿ 200 ಬೆಡ್ಡಿಂದ ಹಾಸ್ಪಿಟಲ್ ಮಾಡಿದ್ದಾನೆ. ಅದು ದಾಖಲೆಗಳು ನನ್ನ ಹತ್ರ ಇದೆ. ನಾನು ಮುಂದಿನ ದಿನದಾಗ ಇವತ್ತು FIR ಇವತ್ತು ಕಲಬುರಗಿ ಇದ್ದಾಗ ಇದು FIR ಆಗಿಲ್ಲ ಅಂದ್ರೆ ಇವತ್ತು ಅಮೀನ್ ಮುಕ್ತಾರ್ ವಿರುದ್ಧ DC ಆಫೀಸ್ ಹತ್ರ ಧರ್ನಾ ಕೊಡ್ತಾವಂತ ನಮ್ಮ ಪಕ್ಷ ಕಡೆಯಿಂದ ನಾವು ತೀರ್ಮಾನ ಮಾಡಿದ್ದು. ನಮ್ಮ ಯುವ ನಾಯಕರು ಮೊನ್ನೆ ಬಂದಿದ್ರು, ನಿಖಿಲ್ ಕುಮಾರಸ್ವಾಮಿ ಅವರು. ನಾವು ತೀರ್ಮಾನ ಮಾಡಿದ್ದು, ನಮ್ಮ ಪಕ್ಷ ಆದೇಶ ಇದೆ, ಇಂಥ ಆಫೀಸರಿಗೆ ಇಲ್ಲಿ ವಜಾ ಆಗಬೇಕು, ಸಸ್ಪೆಂಡ್ ಆಗಬೇಕು. ಲೋಕಾಯುಕ್ತ ಟ್ರ್ಯಾಪ್ ಆದಂತ ಆಫೀಸರ್ ಕಲಬುರಗಿ ಜಿಲ್ಲೆನಲ್ಲಿ ಇಂಥ ಸರ್ಕಾರದಾಗ ಇಂಥ ಮಿನಿಸ್ಟರ್ ಕೈಯಾಗ ಇಂಥ ಕರಪ್ಷನ್ ಆಫೀಸರ್ ನಮ್ಗೆ ಬೇಕಾಗಿಲ್ಲ ಅಂತ ಇವತ್ತು ನಮ್ದು ಒಂದು ಆವಾಜ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು 50 ಕೋಟಿ ರೂಪಾಯಿ ಗಳಿಸ್ತಾನ್ರಿ, ಇಲ್ಲಿ 50 ಕೋಟಿ ಆಸ್ತಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಗೌರ್ಮೆಂಟ್ ವ್ಯಾಲ್ಯೂ 3,86,00,000. ಪ್ರೈವೇಟ್ ವ್ಯಾಲ್ಯೂ ಮಾಡಿದ್ದು ಇವತ್ತ 50 crores ಆಗ್ತಾ ಇದೆ. ಎಲ್ಲಿಂದ ಬಂದಿದೆ ಅಮೀನ್ ಮುಕ್ತಾರ್ ದುಡ್ಡು? ಎಲ್ಲಿಂದ ಬಂದಿದೆ ನಿನ್ನ ಹತ್ರ? ಕೊಕ್ಕಡೆಲ್ ಅಂತೀಯ ನೀನು? ಕೊಕ್ಕಡೆಲ್ ನಾನು ನುಂಗುತ್ತಿ ಅಂತ ಹೇಳ್ತೀಯ ನನ್ಗೆ? ನಿಂದು ಇದು ಧಮ್ಕಿಗಳಿಗೆ ನಾನು ಅಂಜೋನಲ್ಲ ಅಮೀನ್ ಮುಕ್ತಾರ್. ಮೊನ್ನೆ ನಾನು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿದೆ, ಸೋಷಿಯಲ್ ಮೀಡಿಯಾನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ, ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ತೆಳಗ ಅಮೀನ್ ಮುಕ್ತಾರ್ ಒಂದು 10 ಚಮಚಗಳಿಗೆ ತಯಾರು ಮಾಡಿ ನನ್ನ ವಿರುದ್ಧ ಕಮಿಟ್ಮೆಂಟ್ ಹೊಲ್ಸೊಲ್ಸ್ ಕಮಿಟ್ಮೆಂಟ್ ಹಾಕ್ಸ್ತಾ ಇದ್ದಾನೆ. ಅಮೀನ್ ಮುಕ್ತಾರ್, ನಿನ್ ಚಮಚಗಳಿಗೆ ಹೇಳು, ನಿಂದು ಈ ಕಮಿಟ್ಮೆಂಟ್ಗಳಿಗೆ ಧಮ್ಕಿಗಳಿಗೆ ನಾವು JDS ಪಕ್ಷದವ್ರು ಅಂಜೋರಲ್ಲ. ನಿನ್ ಚಮಚಗಳಿಗೆ ಹೇಳು, ಮತ್ತೆ ಇದ್ರ ಮೇಲೆ ನೀನ್ ಕಮಿಟ್ ಮಾಡಿಸು. ನೀ 10 ಜನರಿಗೆ ಫೇಕ್ ID ಕ್ರಿಯೇಟ್ ಮಾಡಿ ಏನ್ ಮಾಡಿಸಿದಿಲ್ಲ, ಇದು ನೀನು ಒಳ್ಳೇದಲ್ಲ. ನಿಂದು ಈ ಫೇಕ್ ಐಡಿಗಳಿಂತ ನಮ್ಗೆ ಧಮ್ಕಿಗಳು, ಇದಕ್ಕೆ ನಾವು ಭಯ ಪಡೋರಲ್ಲ ಅಮೀನ್ ಮುಕ್ತಾರ್. ನೀನ್ ಜೈಲಿಗೆ ಹೋಗೋದು ಪಕ್ಕ. ತಮ್ಮ ಚಾನೆಲ್ ಮುಖಾಂತರ ಲೋಕಾಯುಕ್ತರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಅಮೀನ್ ಮುಕ್ತಾರ್ ಮೇಲೆ ಬೇನಾಮಿ ಆಸ್ತಿಗಳು ಇನ್ನ ಏನೇನಿದೆ ತಾವು ದಯವಿಟ್ಟು ಇವಾಗ ಕಲಬುರಗಿ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ಒಂದು ನ್ಯಾಯ ಕೊಡಂಗಾಗುತ್ತೆ. ಲೋಕಾಯುಕ್ತವ್ರ ಬಗ್ಗೆ ನಮ್ಗೆ ಬಹಳ ರೆಸ್ಪೆಕ್ಟ್ ಇದೆ. ಅರ್ಧ ಆಫೀಸರ್ಸ್ ಒಳ್ಳೆ ಆಫೀಸರ್ಸ್ ಇದ್ದಾರೆ. ಈ ಅಮೀನ್ ಮುಕ್ತಾರ್ ಮೇಲೆ ಕ್ರಮ ತಗೋಲೇಬೇಕು. ಕಾನೂನು ರೀತಿಯಲ್ಲಿ ಕ್ರಮ ಆಗಿಲ್ಲ. ಇಲ್ಲಿದ್ದಂತ ಸರ್ಕಾರ, ಇಲ್ಲಿದ್ದಂತ ಮಂತ್ರಿಗಳು ಈ ಅಮೀನ್ ಮುಕ್ತಾರಿಗೆ ವಜಾ ಮಾಡಿಲ್ಲ ಅಂದ್ರೆ ನಮ್ JDS ಪಕ್ಷಲಿಂತ ಅಮೀನ್ ಮುಕ್ತಾರ್ ವಿರುದ್ಧ ಕಾನೂನು ರೀತಿಯಲ್ಲೇ ನಾವು ಹೋರಾಟ ಮಾಡ್ಕೋ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಅಮೀನ್ ಮುಕ್ತಾರ್ ಅವರ ವೈಫ್ ಹೆಸರಲ್ಲಿದೆ ಆಸ್ತಿ. ಅಮೀನ್ ಮುಕ್ತಾರ್ ಅವ್ರ ವೈಫ್ ಅಂದ್ರೆ ಮತ್ತೆ ಅಮೀನ್ ಮುಕ್ತಾರ್ ಗರ್ಜಾಗೆ ವೈಫ್ ತಗೋತಾರಲ್ಲ, ತನಿಖೆ ಮಾಡ್ರಿ ವೈಫಿಗೆ ಎಲ್ಲಿಂದ ಬಂದಿದೆ ದುಡ್ಡ.
ಸರ್ ಆಸ್ಪತ್ರೆ ನಂದಿಲ್ಲ, ನಮ್ಮ ಅಣ್ಣವ್ರದ್ದು ನಾವು ಲೋನ್ ತಗೊಂಡು ಮಾಡಿದೇವೆ, ಅಲ್ಲಿ ಬೋರ್ಡ್ ಹಚ್ಚಿದೇವೆ ಅಂತ ಅವ್ರು ಹೇಳಿದ್ರು. ಇದು ಅಮೀನ್ ಮುಕ್ತಾರ್ ಅವರು ಅವ್ರ ವೈಫ್ ಹೆಸರು ಮೇಲೆ ಇದ್ದಿದ್ದು ಆಸ್ತಿ ನಾನು ನಿಮ್ಗೆ ಬಿಡುಗಡೆ ಹೇಳ್ತಾ ಇದ್ದೀನಿ. ಇನ್ನ ಅಣ್ಣನ ಮೇಲೆ, ತಮ್ಮನ ಮೇಲೆ, ಹಳೆಯನ್ ಮೇಲೆ, ಕಾಕನ ಮೇಲೆ, ಮಾಮನ ಹೆಸರು ಮೇಲೆ ಇನ್ನ ಬಹಳಷ್ಟು ಆಸ್ತಿ ಇದೆ ಅಮೀನ್ ಮುಕ್ತಾರ್. ನೀನು ಅದನ್ನು ತೆಗಿಬೇಕು. ಫಸ್ಟ್ ಅದು ಹಾಸ್ಪಿಟಲ್ ಇವತ್ತ ವಕ್ ಬಚಾವ್ ಅಂತ ಅವಾಜ್ ಬುಲಂದ್ ಆಗ್ತಾ ಇದೆಯಲ್ಲ, ಅದು ಹಾಸ್ಪಿಟಲ್ ಫಸ್ಟ್ ವಕ್ ಬೋರ್ಡ್ದವ್ರಿಗೆ ನೀವು ಹೋಗಿ ಸಬ್ಮಿಟ್ ಮಾಡೋದು, ಹ್ಯಾಂಡ್ ಓವರ್ ಮಾಡು. ಅದು ನಿಮ್ಮ ಅಣ್ಣಂದು ಇರ್ಬೋದು, ತಮ್ಮಂದಿರ್ ನಮ್ ಸಂಬಂಧ ಇಲ್ಲ. ಇವತ್ತು ನಾರ್ತ್ MLA ಮೇಡಮ್ ಅವರು ವಕ್ ಬೋರ್ಡ್ ಮೆಂಬರ್ ಇದ್ದಾರೆ. ಇವತ್ತೇಂದ್ರೆ ನಿಮ್ಗೆ ವಕ್ ಆಸ್ತಿಗಳು, ಇವತ್ತು ಎಷ್ಟೋ ವಕ್ ಪ್ರಾಪರ್ಟಿಗಳು ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ, ಎಷ್ಟೋ ಮಂದಿದ ಆಸ್ತಿ ಜಪ್ತಾಗಿದೆ, ಎಷ್ಟೋ ದರ್ಗಾಗಳ ಆಸ್ತಿ ಜಪ್ತಾಗಿದೆ. ಇಂಥ ಕಳ್ಳರು ಬಂದು ಇವತ್ತು ಜಪ್ತಿ ಮಾಡಿ ಹಾಸ್ಪಿಟಲ್ಸ್ ಮಾಡ್ತಾ ಇದ್ದಾರೆ. ದಯಮಾಡಿ ಅದು ವಕ್ ಬೋರ್ಡಿಗೆ ಒಪ್ಪಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ಕಾನೂನು ರೀತಿಲೇ ಹೋರಾಟ ಆಗೇ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಲ್ನೋಟಕ್ಕೆಯಲ್ಲಿ ಯಾವ್ದಾದ್ರು ನಾಯಕರ ಬೆಂಬಲ ಇದೆ ಆಗಿದೆ ಸರ್, ಇನ್ನೊಂದು ಅಮೀನ್ ಮುಕ್ತಾರ್, ನೀನು ನನಗೆ ಅವ್ರ ಇವ್ರಲಿಂತ ಫೋನ್ ಮಾಡಿಸಿದೆ ಅಂದ್ರೆ ಮತ್ತೆ ಅವೆಲ್ಲ ನಂಬರ್ಗಳು ರೆಕಾರ್ಡಿಂಗ್ ಆಗ್ತಾವೆ, ನೆನ್ಪಿಟ್ಕೋ. ಈಗ ತನ ನಿನ್ನ ಕಡೆಯಿಂದ ಒಂದು 5-6 ಜನ ಫೋನ್ ಮಾಡಿದ್ದಾರೆ ನಾಯಕರು. ಹುಷಾರಿರ್ರಿ, ಇಂಥ ಕಳ್ಳಿಗೆ ಯಾರು ಸಪೋರ್ಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಹೆಸರು ಮತ್ತೆ ಹೊರಗೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಘಟಾನುಘಟಿಗಳು ಲೀಡರ್ಗಳು ಫೋನ್ ಮಾಡಿದ್ದಾರೆ. ನಾನು ಹೆಸರುಗಳು ಪ್ರಸ್ತಾವನೆ ಮಾಡಲ್ಲ, ನನಗೂ ಬೇಕಾದವರು. ಅಮೀನ್ ಮುಕ್ತಾರ್ ದೊಡ್ಡ ಕಳ್ಳಿದ್ದಾನೆ, ಇಷ್ಟು ಆಸ್ತಿ ಸರ್ಕಾರಕ್ಕೆ ತೋರಿಸಿದ್ದು ಬೇನಾಮಿನ ಬಾಳಿದೆ, ಅದ್ರ ಮೇಲೆ ತನಿಖೆ ಆಗ್ತದ. ಮುಂದಿನ ದಿನದಾಗ ಎಲ್ಲ ಆಸ್ತಿಗಳು ಹೊರಗೆ ಬರ್ತದ ಅಮೀನ್ ಮುಕ್ತಾರ್ದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸರ್, ಈಗ ಅಮೀನ್ ಮುಕ್ತಾರ್ ಅವರು ಘಟಾನುಘಟಿಗಳ ಕೈಯಿಂದ ಕರೆ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ರು. ಆ ಘಟಾನುಘಟಿಗಳು ನೀವು ಬೇಕಾದವರು ಕೂಡ ಕಳ್ಳರಿಗೆ ಇನ್ನೊಬ್ಬ ಕಳ್ಳ ಸಪೋರ್ಟ್ ಮಾಡಂಗಾಗುತ್ತಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ಕೆಲವರು ಹೋಗಿ ಗೊತ್ತಿರಲ್ಲ ಇವನ್ ಇಷ್ಟು ದೊಡ್ಡ ಕಳ್ಳ ಅಂತ, ಏನೇ ಒಂದು ಸ್ವಲ್ಪ ಹೇಳ್ರಿ ಅಂತ ಹೋಗ್ತಾನೆ ಇವನು. ಬೆಂಗಳೂರ್ಲಿಂದ ಫೋನ್ ಬರ್ತಾ ಇದೆ ರೀ. ಇವತ್ತು ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ. ಸಮಯ ಬಂದ್ರೆ ಅವ್ರು ಏನ್ರಿ ಇದು ಕಾಲ್ಸ್ ಮಾಡೋದು, ನನ್ನ ಮೇಲೆ ಒತ್ತಾಯ ತರೋದು ನಿಲ್ಸಿಲ್ಲ ಅಂದ್ರೆ ಇವತ್ತು ಅವ್ರದ್ದು ಹೆಸರುಗಳನ್ನು ಪ್ರಸ್ತಾವನೆ ಮಾಡ್ತೀನಿ ಮೀಡಿಯಾನಲ್ಲಿ. ಮತ್ತೆ ನಾಳೆ ನನಗೆ ಏನ್ರೆ ಜೀವಕ್ಕೆ ಏನ್ರೆ ಹಾನಿ ಆಯ್ತು, ಇದು ಅಮೀನ್ ಮುಕ್ತಾರ ಇದಕ್ಕೆ ಕಾರಣ ಆಗ್ತಾನೆ.